ಹಾಯ್ ನನ್ನ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೇನೆ ಮಕ್ಕಳೇ. ನೋಡಿ, ಹಿಂದಿನ ಅವಧಿಯಲ್ಲಿ ತಾವು ರ ಯ ಅವರ್ಗೀಯ ವ್ಯಂಜನಗಳು ಯ ರ ಕಲ್ತಿದ್ದೀರಾ. ಇವತ್ತು ತಮಗೆ ಲ ಲ ಇದು ಲಲನೆ ಆಗ್ಬೇಕು ಮಕ್ಕಳೇ. ಲಲಗಾಗಿದೆ. ಲಲನೆ ಎ ವುಮೆನ್, ಹೆಣ್ಣು ಮಗಳು. ಲ ನೋಡಿ ಮಕ್ಕಳೇ, ಇಲ್ಲಿ ಏರೋ ಮಾರ್ಗದ ಸಹಾಯದಿಂದ ಈ ರೀತಿ ಡಾಟ್ಸನ್ನು ಈ ರೀತಿ ತಿದ್ದುತ್ತಾ ಬರೆಯಬೇಕು ಮಕ್ಕಳೇ. ಲ ಯಾವ ಅಕ್ಷರ ಇದು? ಲ. ಏನಿದು? ಲ. ಕಲಿಯಿರಿ ಮತ್ತು ಬರೆಯಿರಿ. ಇದು ಯಾವ ಅಕ್ಷರ ಮಕ್ಕಳೇ? ಲ. ಈ ರೀತಿ ನೀವು ತಿದ್ದುತ್ತಾ ಬರೆಯಬೇಕು ಮಕ್ಕಳೇ. ಲ ಲ ಅರ್ಧ ಚಂದಪ್ಪ ಇರುತ್ತಲ್ಲ, ಆ ರೀತಿ ಬರುತ್ತೆ ಮಕ್ಕಳಿದು. ಲ 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 ಲ. ಈ ರೀತಿ ತಿದ್ದುತ್ತಾ ಬರೆಯಿರಿ ಮಕ್ಕಳೇ. ಲ ಲ ಲ ಓದಿ ಓದಿ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಮಕ್ಕಳೇ. ಪ್ರತಿಯೊಂದು ಅಕ್ಷರವನ್ನು ಓದುತ್ತಾ ಬರೆಯಬೇಕು. ಅರ್ಥ ಆಯ್ತಲ್ಲ? ಲ ಲ ಲ ಲ ಲ ಲ ಲ ಲ ಲ ಲ. ಈ ರೀತಿ ತಿದ್ದಿ ಬರೆಯಬೇಕು ಮಕ್ಕಳೇ. ಇದನ್ನು ಕೂಡ ತಾವು ತಿದ್ದಿರಿ ಮತ್ತು ಬರೆಯಿರಿ. ಅಲ್ಲಿ ನೀವು ಕಲಿತು ಓದಿ ತೀಡಿ ಬರೆದಿದ್ರಲ್ಲ ಮಕ್ಕಳೇ, ಅದೇ ರೀತಿ ಇದನ್ನು ಕೂಡ ತಿದ್ದುತ್ತಾ ಬರೆಯಬೇಕು ಮಕ್ಕಳೇ. ಈ ರೀತಿ ಲ ಲ ಲ ಲ ಲ. ಕೆಳಗಡೆ ಈ ರೀತಿ ಬರೆಯಿರಿ ಮಕ್ಕಳೇ. ಲ ಲ ಲ ಲ ಲ. ಈ ಕೆಳಗಡೆ ನೀವು ಹೋಮ್ವರ್ಕನ್ನು ಮಾಡಿ ಮಕ್ಕಳೇ. ಟೂ ಲೈನ್ ಕೂಡ ಒಂದು ಸಲ ಒಂದು ಪೇಜಿನಲ್ಲಿ ಫುಲ್ ಬರೆಯಿರಿ ಮಕ್ಕಳೇ. ಇನ್ನು ತಮಗೆ ಒಂದು ಜಾನಕಾಗೆ ಎಂಬ ಪದ್ಯವನ್ನು ಹೇಳಿಕೊಡ್ತೀನಿ ಮಕ್ಕಳೇ. ಒಂದು ದಿನ ಕಾಗೆಯು ಬಹಳ ದಾಹದಿಂದಲಿ ಹಾರಿ ಹಾರಿ ಬಂದಿತು, ಹೂಜಿಯನ್ನು ಕಂಡಿತ್ತು. ಎಲ್ಲರೂ ನೀರಡಿಸಿದ ಕಾಗೆಯ ಕಥೆಯನ್ನು ಕೇಳಿದ್ದಿರಲ್ಲ. ನಾನು ಅದರ ಪದ್ಯದ ಮುಖಾಂತರ ಈ ಸ್ಟೋರಿಯನ್ನು ಹೇಳ್ತೇನೆ ಮಕ್ಕಳೇ. ಇಲ್ಲಿ ನೋಡಿ, ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಮನೆ ಮುಂದೆ ಒಂದು ಹೂಜಿ ಇದೆ. ಕಾಗೆ ದಾಹದಿಂದ ಹಾರ್ತಾ ಬಂದಿದೆ ನೋಡಿ ಮಕ್ಕಳೇ. ಒಂದು ದಿನ ಕಾಗೆಯು ಬಹಳ ದಾಹದಿಂದಲಿ ಹಾರಿ ಹಾರಿ ಬಂದಿತು, ಹೂಜಿಯನ್ನು ಕಂಡಿತು. ಹೂಜಿಯೊಳಗೆ ನೋಡಲು ನೀರು ಕೆಳಗೆ ಇದ್ದಿತು. ಅತ್ತ ಇತ್ತ ನೋಡಿತು, ಕಲ್ಲುಗಳನ್ನು ಕಂಡಿತು.
ಕಂಡಿತು. ಅತ್ತ ಇತ್ತ ನೋಡಿತು, ಕಲ್ಲುಗಳನ್ನು ಕಂಡಿತು. ಕೂಡಲೇ ಹಾರಿ ಹೋಗಿ ಕಲ್ಲುಗಳನ್ನು ಹೆಕ್ಕಿತು. ಕೂಡಲೇ ಹಾರಿ ಹೋಗಿ ಕಲ್ಲುಗಳನ್ನು ಹೆಕ್ಕಿತು. ಒಂದನ್ನೇ ಹೂಜಿಯೊಳಗೆ ಹಾಕಿತು. ಒಂದನ್ನೇ ಹೂಜಿಯೊಳಗೆ ಹಾಕಿತು. ಕೆಳಗೆ ಇದ್ದ ಸ್ವಲ್ಪ ನೀರು ಮೇಲೆ ಮೇಲೆ ಬಂದಿತು. ಕೆಳಗೆ ಇದ್ದ ಸ್ವಲ್ಪ ನೀರು ಮೇಲೆ ಮೇಲೆ ಬಂದಿತು. ನೀರು ಕುಡಿದು ರೆಕ್ಕೆ ಬಿಡಿದು ಕಾಗೆ ಹಾರಿ ಹೋಯಿತು. ಕಾಗೆ ಹಾರಿ ಹೋಯಿತು. ನೀರು ಕುಡಿದು ರೆಕ್ಕೆ ಬಡಿದು ಕಾಗೆ ಹಾರಿ ಹೋಯಿತು. ಕಾಗೆ ಹಾರಿ ಹೋಯಿತು. ನೋಡಿ ಮಕ್ಕಳೇ, ಒಂದು ದಿನ ಒಂದು ಕಾಗೆ ಬಹಳ ದಹದಿಂದ ಅಂದರೆ ನೀರಡಿಕೆಯಿಂದ ಹಾರ್ಕೊಂತ ಬಂದಿತು. ಒಂದು ಹೂಜಿಯನ್ನು ನೋಡಿತು. ಏನು ಮಾಡ್ತದು? ಹೂಜಿಯನ್ನು ನೋಡ್ತು. ಹೂಜಿ ಒಳಗೆ ಬಗ್ಗಿ ನೋಡಿತು. ಆದರೆ ನೀರು ಬಹಳ ಕೆಳಗೆ ಇತ್ತು. ನೋಡಿಲ್ಲ, ಕಾಗೆಯ ಚುಂಚ ಬಹಳ ಉದ್ದ ಇರುತ್ತೆ ಮಕ್ಕಳೇ. ಅತ್ತ ಇತ್ತ ನೋಡಿತು, ಕಲ್ಲುಗಳ ಇದ್ದು. ಅದು ಒಂದು ಉಪಾಯವನ್ನು ಮಾಡಿ ಏನು ಮಾಡ್ತು? ಒಂದೊಂದೇ ಕಲ್ಲುಗಳನ್ನು ಹೂಜಿ ಒಳಗೆ ಹಾಕ್ತು. ಕೆಳಗಿದ್ದ ನೀರು ಏನಾಯ್ತು? ಮೇಲೆ ಬಂತು. ಕಲ್ಲುಗಳೆಲ್ಲ ಕೆಳಗೆ ಕುಂತು, ನೀರೆಲ್ಲ ಮೇಲೆ ಬಂತು. ಆಗ ಕಾಗೆ ಸಂತಸದಿಂದ ನೀರನ್ನು ಕುಡಿದು ಕಾವು ಕಾವೆಂದು ಹಾರುತ್ತಾ ಹೋಯಿತು ಮಕ್ಕಳೇ. ಎಷ್ಟು ಖುಷಿ ಆಗುತ್ತಲ್ಲ ನೀರಡಿಸಿದಾಗ, ನೀರನ್ನು ಕುಡಿದಾಗ ಎಷ್ಟು ಸಂತೋಷ ಆಗುತ್ತೆ. ಅದೇ ರೀತಿ ಕಾಗೆಗೂ ಕೂಡ ಸಂತೋಷ ಆಯಿತು. ನೀರನ್ನು ಕುಡಿದು ಕಾವು ಕಾವು ಅಂತೇಳಿ ಹಾರ್ತಾ ಮೇಲೆ ಹಾರಿ ಹೋಯಿತು. ಈ ಪದ್ಯವನ್ನು ಕಂಠಪಾಠ ಮಾಡಿ ಮಕ್ಕಳೇ. ಧನ್ಯವಾದಗಳು.